ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಮ್ಯಾ. ಇವತ್ತು ನಾನು ಗಾರ್ಲಿಕ್ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಈಸಿ ಆಗುತ್ತೆ ಮತ್ತು ಕ್ವಿಕ್ಕಾಗಿ ಆಗುತ್ತೆ. ಏನು ಬೇಕಪ್ಪ ಅಂತ ಅಂದರೆ ಚಿಕನ್ನು, ಬೆಳ್ಳುಳ್ಳಿ ಮತ್ತು ಕಸ್ತೂರಿ ಮೇಥಿ, ರೆಡ್ ಚಿಲ್ಲಿ ಪೌಡ್ರು, ಮೆಣಸಿನ ಪುಡಿ ಮತ್ತು ಟೊಮೊಟೊ ಸಾಸು, ವೆನಿಗರು ಮತ್ತು ಸೋಯಾ ಸಾಸು ಇಷ್ಟಿದ್ರೆ ಗಾರ್ಲಿಕ್ ಚಿಕನ್ನು ಈಸಿಯಾಗುತ್ತೆ. ಮೊದಲಿಗೆ ನಾವು ಚಿಕನ್ ತೊಳೆದಿಟ್ಕೊಂಡು ಅದಕ್ಕೆ ಸ್ವಲ್ಪ ಪೆಪ್ಪರು ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಸ್ತೂರಿ ಮೇಥಿನೂ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ನಾವು ಇದನ್ನು ನೆನೆಯೋಕೆ ಇಟ್ಬಿಟ್ಟು ಅದಾದಮೇಲೆ ನಾವು ಬಾಣಲಿಗೆ ಹಾಕಿ ಒಗ್ಗರಣೆಗೆ ಹಾಕಬೇಕು. ನೋಡಿ, ಇಲ್ಲಿ ಇದನ್ನು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು ಸೋಯಾ ಸಾಸು, ಟೊಮೊಟೊ ಸಾಸು ಮತ್ತು ವೆನಿಗರ್ನ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಗೆಜ್ಜೆ ಇಟ್ಕೊಂಡಿರೋದಲ್ಲ, ಇದು ಕಟ್ ಮಾಡಿ ಇಟ್ಕೊಂಡಿದ್ದು ಒಗ್ಗರಣೆಗೆ ಹಾಕಿ ಅದಕ್ಕೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾವೇನು ಚಿಕನ್ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಒಗ್ಗರಣೆಗೆ ಹಾಕಿ ನೀರು ಬಿಡೋ ತನಕ ಚಿಕನ್ನ ಸುಂಡಿಸ್ಬೇಕಾಗುತ್ತೆ. ಇದಕ್ಕೆ ಯಾವುದೇ ಥರದ ನೀರು ಹಾಕೋದು ಬೇಡ. ಇವಾಗಲೇ ಮಸಾಲದ್ರೊಳಗೆ ಎಣ್ಣೆಲೇ ನೀರು ಬಿಡಬೇಕು ಚಿಕನ್ನು. ಅದಾದಮೇಲೆ ಇದಕ್ಕೆ ರೆಡ್ ಚಿಲ್ಲಿ ಪೌಡ್ರು ಮತ್ತು ಪೆಪ್ಪರ್ ಪೌಡ್ರು ಮತ್ತು ಇದಕ್ಕೆ ನಾವು ಏನು ಮಿಕ್ಕಿರುತ್ತೆ ಪೆಪ್ಪರ್ ಪೌಡ್ರು ಮತ್ತು ರೆಡ್ ಚಿಲ್ಲಿ ಪೌಡ್ರು, ಕಸ್ತೂರಿ ಮೇಥಿ ಇದನ್ನೆಲ್ಲನೂ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗುತ್ತೆ. ಯಾವುದೇ ಥರದ ನೀರು ಹಾಕೋದು ಬೇಡ. ಇವಾಗ ಇದು ಈ ಮಸಾಲದಲ್ಲೇ ಚಿಕನ್ ನೀರು ಬಿಡಬೇಕಾಗುತ್ತೆ. ಇದು ಚೆನ್ನಾಗಿ ಸ್ವಲ್ಪ ನೀರೆಲ್ಲ ಬಿಟ್ಟಾದಮೇಲೆ ನಮ್ಗೆ ಎಷ್ಟು ಬೇಕೋ ಆ ಅಳತೆಗೆ ನೀರು ಹಾಕಿ ಚಿಕನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದಕ್ಕೇ ನಾವು ಸೋಯಾ ಸಾಸು ಮತ್ತು ವೆನಿಗರು ಮತ್ತು ಟೊಮೊಟೊ ಕೆಚಪ್ಪು, ಅದು ಸ್ಕಿಪ್ ಆಗಿದೆ, ಟೊಮೊಟೊ ಕೆಚಪ್ಪು ಇದೆಲ್ಲನೂ ಹಾಕಿ ಚೆನ್ನಾಗಿ ಸ್ವಲ್ಪ ನೀರು ಬಿಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ತುಂಬ ರುಚಿಯಾಗಿ ಬರುತ್ತೆ, ತುಂಬ ಕ್ವಿಕ್ಕಾಗೂ ಆಗುತ್ತೆ. ಇದು ಅನ್ನ ರಸಮ್ಗೆಲ್ಲ ಸೈಡ್ ಡಿಶ್ ಆಗಿ ತುಂಬ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ. ನೀವೊಂದ್ಸಲ ಮಾಡ್ಕೊಂಡು ಊಟ ಮಾಡಿ. ಗಾರ್ಲಿಕ್ ಚಿಕನ್ ಹೇಗಿದೆ ಅಂತ ಹೇಳಿ ನನಗೆ. ಇದಾದಮೇಲೆ ಬೇರೆ ಇನ್ನೇನಿಲ್ಲ, ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು 2 ನಿಮಿಷದಷ್ಟು ಚೆನ್ನಾಗಿ ಬೇಯಿಸಿದರೆ ಗಾರ್ಲಿಕ್ ಚಿಕನ್ ರೆಡಿ ಆಗುತ್ತೆ. ತುಂಬ ರುಚಿಯಾಗಿ ಬರುತ್ತೆ, ಫಟಾಫಟ್ ಅಂತ ಮಾಡ್ಬೋದು. ಮತ್ತು ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ ಏನು ಬೇಕಾಗಿರೋದಿಲ್ಲ. ಇದ್ದದ್ರಲ್ಲೇ ಮಾಡ್ಕೊಂಡು ಗಾರ್ಲಿಕ್ ಚಿಕನ್ ತಿನ್ಬೋದು. ನೋಡಿ, ತುಂಬ ರುಚಿಯಾಗಿ ಬರುತ್ತೆ. ನೋಡೋಕ್ಕೂ ಮತ್ತು ಟೆಕ್ಸ್ಚರು ಸಖತ್ ಚೆನ್ನಾಗಿ ಬಂದಿದೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಮತ್ತು ಇದೇ ಥರ ನಾನು ವಿಡಿಯೋ ಹಾಕ್ತಾ ಇರ್ತೀನಿ, ಅದನ್ನು ಮಿಸ್ ಮಾಡದೆ ನೋಡ್ತಾ ಇರಿ. ಇದೇ ಥರ ಸಪೋರ್ಟ್ ಮಾಡಿ. ಮತ್ತು ಈ ರೆಸಿಪಿ ಹೆಂಗೆ ಬಂತು ಅಂತ ಅಂದ್ಬಿಟ್ಟು ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಯಾವಾಗಲೂ. ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.